ಕೇರಳದಲ್ಲಿ ಕುಂಭಮೇಳ ರಾಜಕಾರಣ. ಕೇರಳದಲ್ಲಿ ನಡೀತಾ ಇರೋ ಕುಂಭಮೇಳ ಧರ್ಮದ ಪುನರುಜ್ಜೀವನಕ್ಕಾಗಿನ ಅಥವಾ ಚುನಾವಣಾ ರಾಜಕೀಯದ ಪ್ರಯೋಗನ? ಧರ್ಮದ ಹೆಸರಿನಲ್ಲಿ ಕೇರಳದಲ್ಲಿ ರಾಜಕೀಯವನ್ನ ಮಾಡೋದಕ್ಕೆ ಮುಂದಾಯ್ತಾ ಬಿಜೆಪಿ? ನಮಸ್ಕಾರ, ADINA.comಗೆ ಸ್ವಾಗತ. ನಾನು ಸಪನ. ಜನರ ಮೌಢ್ಯ, ಪಾಪ ಪುಣ್ಯಗಳು ಅನ್ನೋ ಭಯವನ್ನೇ ಬಂಡವಾಳ ಮಾಡಿಕೊಂಡಿರೋರು ಧರ್ಮದ ದಂಧೆಯನ್ನು ಶುರು ಮಾಡಿದ್ದಾರೆ. ಗಂಗೆ ಮತ್ತು ತ್ರಿವೇಣಿ ಸಂಗಮದಲ್ಲಿ 3 ಬಾರಿ ಮುಳುಗೆದ್ರೆ ಸಾಕು, ಪಾಪ ಎಲ್ಲ ತೊಳೆದು ಹೋಗಿ ಪುಣ್ಯ ಬಂದುಬಿಡುತ್ತೆ ಅನ್ನೋ ಭ್ರಾಂತಿಯನ್ನು ಹಬ್ಬಿಸ್ಬಿಟ್ಟಿದ್ದಾರೆ. ಇದೇ ಭ್ರಾಂತಿಯ ಬಂಡವಾಳದಲ್ಲಿ ಕುಂಭಮೇಳ ಅನ್ನೋ ಒಂದು ಅದ್ಧೂರಿ ಕಾರ್ಯಕ್ರಮವನ್ನು ನಡೆಸ್ತಾರೆ. ಇದರ ಭಾಗವಾಗಿಯೇ ಕಳೆದ ವರ್ಷ ಅಂದರೆ 2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೆ 45 ದಿನಗಳ ಕಾಲ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತು. 144 ವರ್ಷಕ್ಕೊಮ್ಮೆ ನಡೆಯುತ್ತೆ ಅಂತ ಹೇಳಲಾದ ಆ ಮಹಾಕುಂಭಮೇಳದಲ್ಲಿ 50 ಕೋಟಿ ಜನ ಭಾಗಿಯಾಗಿದ್ರು ಅಂತ ಹೇಳಲಾಗುತ್ತೆ. ಆದರೆ ಪುಣ್ಯವನ್ನ ಅರಸಿ ಅಲ್ಲಿಗೆ ಹೋದವರು ಕಾಲ್ತುಳಿತಕ್ಕೆ ತುತ್ತಾಗಿ ಕನಿಷ್ಠ 82 ಜನ ಸಾವನ್ನಪ್ಪಿದ್ದಾರೆ. ಆದರೆ ಸಾವುಗಳ ಸಂಖ್ಯೆ 37 ಅಂತ ಯೋಗಿ ಸರ್ಕಾರ ವಾದ ಮಾಡುತ್ತೆ. ಮಹಾಕುಂಭಮೇಳಕ್ಕೆ ತೆರಳಿದ್ದ 900 ಮಂದಿ ಇಂದಿಗೂ ಕೂಡ ಪತ್ತೆ ಆಗಿಲ್ಲ. ಇದೆಲ್ಲವೂ ಕೂಡ ಬಿಜೆಪಿಯ ರಾಜಕೀಯ ತಂತ್ರ ಅಂತ ಹೇಳಲಾಗುತ್ತೆ. ಇದೀಗ ಇಂತಹದೇ ಮತ್ತೊಂದು ರಾಜಕೀಯ ತಂತ್ರವನ್ನ ಹೆಣೆಯೋದಕ್ಕೆ ಬಿಜೆಪಿ ಸಜ್ಜಾಗಿದೆ. ಚುನಾವಣಾ ಹೊಸ್ತಿಲಿನಲ್ಲಿರೋ ಕೇರಳದ ಕಡೆಗೆ ತನ್ನ ದೃಷ್ಟಿಯನ್ನ ಹಾಯಿಸಿದೆ. ಹೌದು, ಕೇರಳ ವಿಧಾನಸಭಾ ಚುನಾವಣೆ ಸಮೀಪಿಸ್ತಾ ಇರೋ ಸಂದರ್ಭದಲ್ಲಿ ಕೇರಳ ತನ್ನ ಇತಿಹಾಸದಲ್ಲಿನೇ ಮೊಟ್ಟ ಮೊದಲ ಬಾರಿಗೆ ಕುಂಭಮೇಳವನ್ನ ಆಯೋಜನೆ ಮಾಡಿದೆ. ಕೇರಳದ ಮಲಪ್ಪುರಂ ಜಿಲ್ಲೆಯ ತಿರುನವಾಯದಲ್ಲಿರೋ ನವಮುಕುಂದ ದೇವಾಲಯದ ಸ್ನಾನದ ಘಾಟ್ಗಳಲ್ಲಿ ಈ ಹಿಂದೆ 12 ವರ್ಷಕ್ಕೊಮ್ಮೆ ನಡೆಸ್ತಾ ಇದ್ದ ಉತ್ಸವ 18ನೇ ಶತಮಾನದಲ್ಲಿನೇ ನಿಂತು ಹೋಯಿತು. ಆ ಬಳಿಕ 2016ರಿಂದ ನದಿ ಪೂಜೆ ಮತ್ತು ಸಾಂಸ್ಕೃತಿಕ ಆಚರಣೆಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಈ ಹಿಂದೆ ನಡೆಸ್ತಾ ಇದ್ದ ಸಾಮಾನ್ಯ ಉತ್ಸವಕ್ಕೆ ಇದೀಗ ಕುಂಭಮೇಳ ಅನ್ನೋ ಹೆಸರನ್ನ ಇಟ್ಟು ಮತ್ತೆ ಧರ್ಮದ ಹೆಸರಿನಲ್ಲಿ ಹೊಸ ರಾಜಕೀಯವನ್ನ ಹುಟ್ಟು ಹಾಕ್ತಾ ಹಿಂದುತ್ವ ರಾಜಕಾರಣ ದಾಪುಗಾಲಿಡ್ತಾ ಇದೆ. ಮುಗಿದು ಹೋಗಿರೋ ಅಧ್ಯಾಯವನ್ನ ಕೆದಕಿ ಮರುಜೀವವನ್ನ ನೀಡ್ತಾ ಇರೋ ಇವರ ಆಟಗಳನ್ನ ನೋಡಿದ್ರೆ ಇದು ಧಾರ್ಮಿಕ ಆಚರಣೆನೋ ಅಥವಾ ಹಿಂದುತ್ವ ರಾಜಕಾರಣದ ಪ್ರಯತ್ನನೋ ಅನ್ನೋ ಅನುಮಾನ ಹುಟ್ಟುತ್ತೆ. ಘಾಟ್ಗಳ ಪಕ್ಕದಲ್ಲಿ ಹರಿಯೋ ದಕ್ಷಿಣ ಗಂಗಾ ಅಂತ ಕರೆಯಲ್ಪಡೋ ಭಾರತಪುಳ ನದಿಯಲ್ಲಿ ಹಲವರು ಮುಳುಗಿ ಏಳ್ತಾ ಇದ್ದಾರೆ. ಜನವರಿ 18ರಂದು ಆರಂಭ ಆಗಿರೋ ಈ ಕುಂಭಮೇಳ ಫೆಬ್ರವರಿ 3ರಂದು ಕೊನೆಗೊಳ್ಳುತ್ತೆ. ಮಲಪ್ಪುರಂ ಜಿಲ್ಲೆಯ ತಿರುನವಾಯ್ ನವಮುಕುಂದ ದೇವಾಲಯದ ಮುಂದೆ ಭಾರತಪುಳ ನದಿಯ ದಡದಲ್ಲಿ ನಡೀತಾ ಇದೆ. 18 ದಿನಗಳ ಮೇಳಕ್ಕಾಗಿ 16,000 ಜನರು ಘಾಟ್ಗಳಿಗೆ ತೆರಳ್ತಾ ಇದ್ದಾರೆ. ಭಕ್ತರು ಪವಿತ್ರ ಸ್ನಾನವನ್ನ ಮಾಡುವಾಗ 24 ಗಂಟೆಗಳ ಕಾಲ ವೇದ ಮಂತ್ರಗಳು ಪ್ರತಿಧ್ವನಿಸ್ತಾ ಇದೆ. ಸಂಜೆ ಹೊತ್ತಿಗೆ ವಾರಾಣಸಿಯ ದಶಾಶ್ವಮೇಧ ಘಾಟ್ನಲ್ಲಿ ಪ್ರಸಿದ್ಧ ಗಂಗಾ ಆರತಿಯನ್ನು ನಡೆಸಲಾಗುತ್ತೆ. ನೀಲ ಆರತಿ ಮಾಡೋ ಕಾಶಿ ವಿಶ್ವನಾಥ ದೇವಾಲಯದ ಪುರೋಹಿತರು ಸೇರಿದಂತೆ ಕೇಸರಿ ವಸ್ತ್ರವನ್ನು ಧರಿಸಿದ ಸಾಧುಗಳು ಕೂಡ ಇರ್ತಾರೆ. ಹಿಂದುತ್ವ ಆಚರಣೆಯ ರೂವಾರಿ ಮಾತಾ ಅಮೃತಾನಂದಮಯಿ ಈ ಮೇಳದ ಮುಖ್ಯ ಪೋಷಕಿ. ಹಿಂದುತ್ವ ಆಚರಣೆಯ ರೂವಾರಿ ಮಾತಾ ಅಮೃತಾನಂದಮಯಿ ಈ ಮೇಳದ ಮುಖ್ಯ ಪೋಷಕಿ. ಕೇರಳ ದೇವಸ್ವಂ ಮಂತ್ರಿ ಮತ್ತು CPIM ನಾಯಕ VN ವಾಸವನ್ ಈ ಆಚರಣೆಯ ಪ್ರಧಾನ ಪೋಷಕರಲ್ಲಿ ಒಬ್ಬರು. ಈ ಮೇಳದ ಪ್ರಮುಖ ಪ್ರೇರಕರು ಸ್ವಾಮಿ ಆನಂದಮಂ ಭಾರತಿ. ಇವರು CPIM ವಿದ್ಯಾರ್ಥಿ ವಿಭಾಗ SFI ಅಂದ್ರೆ ಭಾರತೀಯ ವಿದ್ಯಾರ್ಥಿ ಒಕ್ಕೂಟದ ಮಾಜಿ ನಾಯಕರು. ಈಗ ವಾರಾಣಸಿ ಮೂಲದ ಶ್ರೀ ಪಂಚದಶನಂ ಜುನಾ ಅಖಾಡದ ಹಿರಿಯ ಸನ್ಯಾಸಿಗಳಾಗಿದ್ದಾರೆ. ತಿರುನವಾಯದಲ್ಲಿ ಈ ಹಿಂದೆ ಅಸ್ತಿತ್ವದಲ್ಲಿರೋ ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ಪುನರುಜ್ಜೀವನಗೊಳಿಸ್ತಾ ಇದ್ದೀವಿ. ಕೇರಳದಲ್ಲಿ ನಾನಾ ಕಾರಣಗಳಿಂದ ಹಿಂದಕ್ಕೆ ತಳ್ಳಲ್ಪಟ್ಟಿದ್ದ ಹಿಂದೂ ಧರ್ಮ ಮತ್ತು ಧರ್ಮದ ಆಚರಣೆ ಈಗ ಪುನರುಜ್ಜೀವನ ಆಗಿದೆ. ಈ ಉತ್ಸವದಲ್ಲಿ ಮಹಾಕುಂಭಮೇಳದ ಎಲ್ಲ ಆಚರಣೆಗಳನ್ನ ಜಾರಿಗೆ ತಂದಿದ್ದೀವಿ. ಸಾವಿರಾರು ಸಾಧುಗಳು ಈಗಾಗಲೇ ಇಲ್ಲಿದ್ದಾರೆ. ಇದ್ರೂ ಕೂಡ ಇನ್ನೂ ಸುಮಾರು 750ಕ್ಕೂ ಹೆಚ್ಚು ಜನರು ಬರೋ ನಿರೀಕ್ಷೆ ಇದೆ ಅಂತ ಆನಂದವಂ ಭಾರತಿಯವರು ಹೇಳಿದ್ದಾರೆ. ಇನ್ನು ಸನಾತನ ಧರ್ಮವನ್ನ ಎತ್ತಿ ಹಿಡಿಯುವಲ್ಲಿ ಹಿಂದುಳಿದಿರೋ ಕೇರಳದ ದಿಕ್ಕನ್ನೇ ಈ ಕುಂಭಮೇಳ ಬದಲಾವಣೆ ಮಾಡಲಿದೆ ಅಂತ ಸ್ವಾಮಿ ಮುಕುಂದಾನಂದಗಿರಿ ಹೇಳ್ತಾರೆ. CPIMನ ಜಿಲ್ಲಾ ಕಾರ್ಯದರ್ಶಿಯಾಗಿರೋ VP ಅನಿಲ್ ಮಾತನಾಡಿ,
ಕುಂಭಮೇಳವನ್ನ ನಾವು ವಿರೋಧ ಮಾಡೋದಿಲ್ಲ, ಹಾಗಂತ ನಾವು ಅದನ್ನು ಬೆಂಬಲಿಸೋದು ಇಲ್ಲ. ಈ ಕಾರ್ಯಕ್ರಮವನ್ನ ಕೋಮು ಆಧಾರದ ಮೇಲೆ ಬಳಸ್ಕೊಳ್ಳೋದಕ್ಕೆ ಯಾವುದೇ ಪ್ರಯತ್ನವನ್ನ ನಡೆಸಿದ್ರೆ ನಮ್ಮ ಪಕ್ಷ ಮಧ್ಯಪ್ರವೇಶ ಮಾಡುತ್ತೆ ಅಂತ ಎಚ್ಚರಿಕೆಯ ಮಾತುಗಳನ್ನು ಆಡಿದ್ದಾರೆ. ಈಗಾಗಲೇ ಕುಂಭಮೇಳ ಆಯೋಜಕರ ವಿರುದ್ಧ ನದಿಯ ಮೇಲಿನ ಅತಿಕ್ರಮಣ, ಪರಿಸರ ಹಾನಿ ಆರೋಪಗಳು ಕೇಳಿಬಂದಿದೆ. ತಿರುನವಾಯಿ ಗ್ರಾಮ ಅಧಿಕಾರಿಗಳು ನೋಟಿಸ್ ಕೂಡ ಹೊರಡಿಸಿದ್ದಾರೆ. ಆದರೆ ಇದನ್ನು ಲೆಕ್ಕಿಸದೆ ಆಯೋಜಕರು ಕುಂಭಮೇಳದಲ್ಲಿ ಮೀತಾ ಇದ್ದಾರೆ. ಅಂದಹಾಗೆ ತಿರುನವಾಯದಲ್ಲಿರೋ ಭಾರತಪುಳ ದಡ 2 ಸ್ಥಳೀಯ ರಾಜ್ಯರಾದ ಜಮೋರೀಸ್ ಮತ್ತು ವಲ್ಲುರ ಕೋಣತಿರಿ ನಡುವಿನ ರಕ್ತಸಿಕ್ತ ಯುದ್ಧಗಳಿಗೆ ಸಾಕ್ಷಿಯಾಗಿತ್ತು. ಆ ಕದನಗಳನ್ನು ಗುರುತಿಸೋದಕ್ಕೆ 18ನೇ ಶತಮಾನದ ಅಂತ್ಯದವರೆಗೂ ಪ್ರತಿ 12 ವರ್ಷಗಳಿಗೊಮ್ಮೆ ಮಾಮಕಂ ಅಥವಾ ಮಹಾಮಾಘಂ ನಡೆಸಲಾಗ್ತಾ ಇತ್ತು ಅನ್ನೋದನ್ನು ಇತಿಹಾಸ ಹೇಳುತ್ತೆ. ಆ ಉತ್ಸವಗಳು ಕಳೆದ 200ಕ್ಕೂ ಹೆಚ್ಚು ವರ್ಷಗಳಿಂದ ನಡೆದಿರಲಿಲ್ಲ. 2016ರಲ್ಲಿ ದೇವಾಲಯದ ಪ್ರಧಾನ ಅರ್ಚಕರು ಪ್ರಾಚೀನ ಮಹಾಮಾಘಂ ಸಂಪ್ರದಾಯವನ್ನ ಪುನರುಜ್ಜೀವನಗೊಳಿಸೋ ಭಾಗವಾಗಿ ಭಾರತಪುಳದಲ್ಲಿ ನದಿ ಪೂಜಾ ವಿಧಿಗಳನ್ನು ಪ್ರಾರಂಭ ಮಾಡಿದ್ರು. ಕೋವಿಡ್-19 ಸಾಂಕ್ರಾಮಿಕ ಸಮಯದಲ್ಲಿ ಹೊರತುಪಡಿಸಿ ಆ ಆಚರಣೆಗಳು ನಿಯಮಿತವಾಗಿ ಮುಂದುವರೆದವು. 2016ರಲ್ಲಿ ನವಮುಕುಂದ ದೇವಾಲಯದಲ್ಲಿ ಮಾಘ ಮಾಸದಲ್ಲಿ ಸರಳವಾಗಿ ನದಿ ಪೂಜೆಯನ್ನು ನಡೆಸಲಾಗ್ತಾ ಇತ್ತು. ಆ ಮೂಲಕ ಮಾಮಕಮ್ಮನ್ನ ನೆನಪಿಸಲಾಗ್ತಾ ಇತ್ತು. ಈಗ ಬಿಜೆಪಿ ಸರ್ಕಾರ ತನ್ನ ಮತ ಬ್ಯಾಂಕ್ಗಾಗಿ ಭಾರತಪುಳ ನದಿ ತೀರದ ಪೂಜೆಯನ್ನ ಮಹಾಕುಂಭಮೇಳವಾಗಿ ಪರಿವರ್ತಿಸೋದಕ್ಕೆ ಮುಂದಾಗಿದೆ. ಮಧ್ಯ ಕೇರಳದ ಮೂಲಕ 209 ಕಿಲೋಮೀಟರ್ ಹರಿಯೋ ಭಾರತಪುಳ ನದಿ ಶತಮಾನಗಳಿಂದ ಭತ್ತದ ಕೃಷಿ ಮತ್ತು ಮಸಾಲೆ ಉತ್ಪಾದನೆಯ ಕೇಂದ್ರ ಬಿಂದುವಾಗಿದೆ. ಇದು ಗಮನಾರ್ಹವಾಗಿ ಚೇರ ರಾಜವಂಶದ ಅವಧಿಯಲ್ಲಿ ನದಿಯ ನೌಕಾಯಾನ ಮಲಬಾರ್ ಕರಾವಳಿಗೆ ಸಂಪತ್ತು ಮತ್ತು ವಿಶ್ವಮಾನತೆಯನ್ನು ತಂದುಕೊಟ್ಟಿತ್ತು. ಅರೇಬಿಯನ್ ಸಮುದ್ರದ ಜೊತೆಗೆ ಸಂಪರ್ಕವನ್ನ ಹೊಂದಿತ್ತು. ಅಂತಾರಾಷ್ಟ್ರೀಯ ಬಂದರುಗಳಿಗೆ ಮಸಾಲೆಗಳು, ದಂತ ಮತ್ತು ರತ್ನಗಳನ್ನು ರಫ್ತು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿತ್ತು. ಪ್ರಸ್ತುತ ಸಾವಿರಾರು ಹೆಕ್ಟೇರ್ ಪ್ರದೇಶದ ಕೃಷಿಗೆ ನೀರನ್ನು ಒದಗಿಸೋ ಈ ನದಿ ತನ್ನ ಹರಿವಿನ ಉದ್ದಕ್ಕೂ ಅನಿಯಂತ್ರಿತ ಮರಳು ಗಣಿಗಾರಿಕೆ, ತ್ಯಾಜ್ಯ ಸುರಿಯುವಿಕೆ, ಅವೈಜ್ಞಾನಿಕ ನಿರ್ಮಾಣ ಮತ್ತು ಅರಣ್ಯ ನಾಶದಿಂದಾಗಿ ಈಗಾಗಲೇ ಅತಿಯಾದ ಶೋಷಣೆಗೆ ಅದು ಒಳಗಾಗಿದೆ. ಈಗ ಕುಂಭಮೇಳದ ಕೊಳಕನ್ನ ಹೊರಬೇಕಾದ ಪರಿಸ್ಥಿತಿಯೂ ಕೂಡ ಎದುರಾಗಿದೆ. ಕಳೆದ ವರ್ಷ ಪ್ರಯಾಗ್ರಾಜ್ನಲ್ಲಿ ನಡೆದ ಕುಂಭಮೇಳದಲ್ಲಿ ಲಕ್ಷಾಂತರ ಜನರು ಗಂಗಾ ನದಿಯಲ್ಲಿ ಮುಳುಗಿ ಎದ್ದಿದ್ದಾರೆ. ಆದರೆ ಈ ನೀರು ಅತಿಯಾದ ಮಲದ ಬ್ಯಾಕ್ಟೀರಿಯಾ ಮತ್ತು ತ್ಯಾಜ್ಯದಿಂದಾಗಿ ಕಲುಷಿತಗೊಂಡಿದೆ. ಇದು ಸ್ನಾನಕ್ಕೂ ಕೂಡ ಈ ನೀರು ಯೋಗ್ಯ ಅಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಗಳೇ ಹೇಳ್ತವೆ. 55 ಕೋಟಿಗೂ ಹೆಚ್ಚು ಭಕ್ತರು ಪವಿತ್ರ ಸ್ನಾನವನ್ನ ಮಾಡಿದ್ರೂ ಕೂಡ ಹಲವರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅನ್ನೋ ಆರೋಪಗಳಿದೆ. ಹೀಗಿರುವಾಗ ಕೇರಳದಲ್ಲಿ ನಡೀತಾ ಇರೋ ಈ ಕುಂಭಮೇಳ ನದಿ ನೀರಿಗೆ ಸಂಚಕಾರವನ್ನು ತರೋದ್ರಲ್ಲಿ ಸಂಶಯನೇ ಇಲ್ಲ. ಕೇರಳದಲ್ಲಿ ರಾಜಕೀಯ ಲಾಭದಾಸೆಗೆ ಧರ್ಮದ ಪುನರುಜ್ಜೀವನ ಅಂತ ಹೇಳಿ ನದಿ ಪರಿಸರ ಹಾಳು ಮಾಡುವತ್ತ ಸಾಗಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸುರಕ್ಷಿತವಾಗಿ ಕೈಗೊಳ್ಳೋದಕ್ಕೆ ಪರಿಸರ ಜವಾಬ್ದಾರಿ ಅನ್ನೋ ಮೂಲಭೂತ ತತ್ವದ ಅಗತ್ಯ ಇದೆ. ಈ ರೀತಿ ಧಾರ್ಮಿಕ ಆಚರಣೆಗಳನ್ನು ಮಾಡೋ ಮೊದಲು ನಮಗೆ ನಾವೇ ಕೇಳ್ಕೊಳ್ಬೇಕಾಗಿದೆ, ಪುನರುಜ್ಜೀವನ ಯಾರಿಗಾಗಿ? ನದಿ ಏನಾದರೂ ಸತ್ರೆ ನಾವು ಪುನರುಜ್ಜೀವನಗೊಳಿಸ್ತಾ ಇರೋದು ನಿಜವಾಗಿ ಏನನ್ನ? ತಿರುನವಾಯದ ಇತಿಹಾಸದಲ್ಲಿ ನಡೆದ ಮಾಮಕಂ ಮೇಳ ಧಾರ್ಮಿಕ ಶ್ರದ್ಧೆಯ ಉತ್ಸವಕ್ಕಿಂತ ರಾಜಕೀಯ ಪ್ರಬುದ್ಧದ ಘೋಷಣೆಯಾಗಿತ್ತು. ಸಾಮೂರಿ ಮತ್ತು ಒಳ್ಳುವ ಕೋಣಾತೀರಿ ಅನ್ನೋ ಸ್ಥಳೀಯ ರಾಜವಂಶಗಳ ನಡುವಿನ ಅಧಿಕಾರ ಸಂಘರ್ಷ ಈ ಮೇಳದ ಹೃದಯ ಆಗಿತ್ತು. ಯುದ್ಧ ಮತ್ತು ಆತ್ಮಾಹುತಿಯ ಮೂಲಕ ಶಕ್ತಿಯನ್ನು ಪ್ರದರ್ಶನ ಮಾಡಲಾಗ್ತಾ ಇತ್ತು. ನವಮುಕುಂದ ದೇವಸ್ಥಾನ ಮತ್ತು ಭಾರತಪುಳ ನದಿ ಮೇಳದ ಕೇಂದ್ರ ಆಗಿದ್ರೂ ಧರ್ಮ ಅಲ್ಲಿ ಪ್ರಧಾನ ಆಗಿರಲಿಲ್ಲ. ಅದು ರಾಜಕೀಯ ಹೋರಾಟಕ್ಕೆ ಹಿನ್ನೆಲೆಯಾಗಿ ಮಾತ್ರ ಬಳಕೆ ಆಗ್ತಾ ಇತ್ತು. ಇಂತಹ ಇತಿಹಾಸವನ್ನ ಹೊಂದಿರೋ ಸ್ಥಳದಲ್ಲಿ ಇಂದು ಕುಂಭಮೇಳ ಮಾದರಿಯ ಧಾರ್ಮಿಕ ಉತ್ಸವವನ್ನ ಪುನರ್ರಚಿಸೋದು ಕೇವಲ ಸಾಂಸ್ಕೃತಿಕ ಪುನರುಜ್ಜೀವನನೋ ಅಥವಾ ಇತಿಹಾಸದಲ್ಲೇ ಅಧಿಕಾರದ ಸಂಕೇತ ಆಗಿದ್ದ ಸ್ಥಳವನ್ನ ಮತ್ತೆ ಗುರುತು ರಾಜಕಾರಣದ ವೇದಿಕೆಯಾಗಿಸೋ ಪ್ರಯತ್ನನೋ ಅನ್ನೋ ಪ್ರಶ್ನೆಗಳು ಈಗ ಹೇಳ್ತಾವೆ. ಮುಂದಿನ ವಿಧಾನಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಬಿಜೆಪಿ ಕೇರಳದಲ್ಲಿ ತನ್ನ ರಾಜಕೀಯ ನೆಲೆಯನ್ನು ವಿಸ್ತರಿಸೋದಕ್ಕೆ ಹಿಂದುತ್ವದ ಕಾರ್ಡ್ ಅನ್ನು ಬಳಸ್ತಾ ಇದೆ. ಉತ್ತರ ಭಾರತದಲ್ಲಿ ಪ್ರಯೋಗ ಮಾಡಿದ ಧಾರ್ಮಿಕ ಧ್ರುವೀಕರಣದ ಮಾದರಿಯನ್ನ ಕೇರಳದಲ್ಲೂ ಕೂಡ ಜಾರಿಗೆ ತರೋ ಪ್ರಯತ್ನವಾಗಿ ಕೇರಳ ಕುಂಭಮೇಳ ನಡೆಸ್ತಾ ಇದೆ. ಧರ್ಮವನ್ನ ಸಾಂಸ್ಕೃತಿಕ ಆಚರಣೆಯಿಂದ ಹೊರತೆಗೆದು ರಾಜಕೀಯ ಗುರುತಾಗಿ ರೂಪಿಸೋದೇ ಈ ಕಾರ್ಯತಂತ್ರದ ಮೂಲ ಉದ್ದೇಶ ಅನ್ನೋ ಟೀಕೆಯೂ ಕೂಡ ಇದೆ.
ಇಂತಹ ಪ್ರಯತ್ನಗಳು ಕೇರಳದ ಬಹುಧರ್ಮ ಬಹು ಸಂಸ್ಕೃತಿ ಸಹಬಾಳ್ವೆಗೆ ಸವಾಲಾಗಬಹುದು. ಕೇರಳ ಹಿಂದೂ ಮುಸ್ಲಿಂ ಕ್ರೈಸ್ತ ಸಮುದಾಯಗಳ ನಡುವೆ ಸೌಹಾರ್ದತೆಯನ್ನು ಉಳಿಸ್ಕೊಂಡ ರಾಜ್ಯ. ಇಲ್ಲಿ ಧಾರ್ಮಿಕ ಹಬ್ಬಗಳು ಪರಸ್ಪರ ಗೌರವದ ಜೊತೆಗೆ ಆಚರಿಸಲ್ಪಡ್ತವೆ. ಆದರೆ ಒಂದು ನಿರ್ದಿಷ್ಟ ರಾಜಕೀಯ ಸಿದ್ಧಾಂತವನ್ನು ಬಲಪಡಿಸೋದಕ್ಕೆ ಧಾರ್ಮಿಕ ಮಹೋತ್ಸವಗಳನ್ನು ಬಳಸಿದ್ರೆ ಅದು ಸಮಾಜದಲ್ಲಿ ಅನಗತ್ಯ ಧ್ರುವೀಕರಣಕ್ಕೆ ದಾರಿ ಮಾಡಿಕೊಡೋ ಅಪಾಯ ಇದೆ. ಅಂತಿಮವಾಗಿ ಹೇಳಬೇಕಂದ್ರೆ ಕೇರಳ ಕುಂಭಮೇಳ ಧಾರ್ಮಿಕ ನಂಬಿಕೆಯ ಸ್ವಾಭಾವಿಕ ಅಭಿವ್ಯಕ್ತಿ ಆಗಿದ್ರೆ ಸಮಾಜ ಅದನ್ನು ಸ್ವೀಕರಿಸಬಹುದು. ಆದರೆ ಅದು ಚುನಾವಣಾ ಲಾಭಕ್ಕಾಗಿ ಹಿಂದುತ್ವ ರಾಜಕಾರಣವನ್ನು ಕೇರಳದ ನೆಲೆಗೆ ಬೇರೂರಿಸೋದಕ್ಕೆ ಬಳಸೋ ಉಪಕರಣ ಆಗಿದ್ರೆ ಅದು ಪ್ರಶ್ನೆಗೆ ಒಳಪಡಲೇಬೇಕು. ಧರ್ಮವನ್ನು ರಾಜಕೀಯ ಆಯುಧವನ್ನಾಗಿಸೋ ಯಾವುದೇ ಪ್ರಯತ್ನ ಪ್ರಜಾಸತ್ತಾತ್ಮಕ ಹಾಗೂ ಪ್ರಗತಿಪರ ಸಮಾಜಕ್ಕೆ ಅಪಾಯಕಾರಿ ಅನ್ನೋದನ್ನು ನಾವು ಮರಿಲೇಬಾರದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.